ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು 2002ರ ಹಳೆಯ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹಾಗೂ ನಿಮ್ಮ ತಂದೆಯವರ ಹೆಸರನ್ನು ಮತ್ತು ವೋಟರ್ ಐಡಿ ಸಂಖ್ಯೆಯನ್ನ ಆನ್ಲೈನ್ ಮೂಲಕ ಸುಲಭವಾಗಿ ಹುಡುಕುವುದು ಹೇಗೆ ಎಂದು ತಿಳಿಯೋಣ. ಅದಕ್ಕೂ ಮುನ್ನ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಹಂಚಿಕೊಳ್ಳಿ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಅನ್ನ ನೀಡಲಾಗಿದೆ, ಅದರ ಮೇಲೆ ಕ್ಲಿಕ್ ಮಾಡಿ ಚುನಾವಣಾ ಆಯೋಗದ ಅಧಿಕೃತ ವೆಬ್ಸೈಟ್ ತೆರೆದುಕೊಳ್ಳುತ್ತದೆ. ಈ ವೆಬ್ಸೈಟ್ ನ ಹೋಮ್ ಪೇಜ್ ಓಪನ್ ಆದ ಮೇಲೆ ಎಡಭಾಗದಲ್ಲಿ ಕಾಣುವ 3 ಗೆರೆಗಳ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮಗೆ ಕೆಲವು ಆಯ್ಕೆಗಳು ಸಿಗುತ್ತದೆ. ಅದರಲ್ಲಿ ಎಲೆಕ್ಟ್ರಲ್ ರೋಲ್ 2002 ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ತಕ್ಷಣ ನಿಮಗೆ ವ್ಯೂ ಆರ್ ಡೌನ್ಲೋಡ್ 2002 ಎಲೆಕ್ಟ್ರಲ್ ರೋಲ್ ಮತ್ತು ಸರ್ಚ್ ಯುವರ್ ನೇಮ್ ಇನ್ 2002 ಎಲೆಕ್ಟ್ರಲ್ ರೋಲ್ ಎಂದು 2 ಆಪ್ಷನ್ ಕಾಣಿಸುತ್ತದೆ. ನಿಮಗೆ 2002ರಲ್ಲಿನ ಹಳೆಯ ಮತಗಟ್ಟೆ ಸಂಖ್ಯೆ ಅಥವಾ ಭಾಗದ ಸಂಖ್ಯೆ ತಿಳಿದಿದ್ದರೆ ಮೊದಲ ಆಪ್ಷನ್ ವ್ಯೂ ಆರ್ ಡೌನ್ಲೋಡ್ 2002 ಎಲೆಕ್ಟ್ರಲ್ ರೋಲ್ ಮೇಲೆ ಕ್ಲಿಕ್ ಮಾಡಿ. ಈಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಜಿಲ್ಲೆಯ ಮೇಲೆ ಕ್ಲಿಕ್ ಮಾಡಿ 2002ರಲ್ಲಿದ್ದ ಹಳೆಯ ಜಿಲ್ಲೆಗಳ ಹೆಸರುಗಳು ಲಿಸ್ಟ್ ಬರುತ್ತೆ. ಅದರಲ್ಲಿ ನಿಮ್ಮ ಹಳೆಯ ಜಿಲ್ಲೆಯನ್ನ ಸೆಲೆಕ್ಟ್ ಮಾಡಿ. ಉದಾಹರಣೆಗೆ ಹೊಸ ಜಿಲ್ಲೆಗಳಾದ ಚಿಕ್ಕಬಳ್ಳಾಪುರ, ರಾಮನಗರ ಮತ್ತು ಯಾದಗಿರಿ ಜಿಲ್ಲೆಯವರು ನಿಮ್ಮ ಹಳೆಯ ಜಿಲ್ಲೆಯನ್ನ ಆಯ್ಕೆ ಮಾಡಬೇಕಾಗುತ್ತದೆ. ಜಿಲ್ಲೆ ಆಯ್ಕೆ ಮಾಡಿದ ನಂತರ ನಿಮ್ಮ ಹಳೆಯ ವಿಧಾನಸಭಾ ಕ್ಷೇತ್ರವನ್ನ ಆಯ್ಕೆ ಮಾಡಿ. ನಂತರ ನಿಮ್ಮ ಭಾಗದ ಸಂಖ್ಯೆಯನ್ನ ಅಥವಾ ಮತಗಟ್ಟೆ ಸಂಖ್ಯೆಯನ್ನ ಆಯ್ಕೆ ಮಾಡಿ ವ್ಯೂ ಆರ್ ಡೌನ್ಲೋಡ್ PDF ಮೇಲೆ ಕ್ಲಿಕ್ ಮಾಡಿ. 2002ರ ಮತದಾರ ಪಟ್ಟಿ ತೆರೆದುಕೊಳ್ಳುತ್ತದೆ. ಇದರಲ್ಲಿ ನಿಮ್ಮ ಅಥವಾ ನಿಮ್ಮ ಸಂಬಂಧಿಯ ಹೆಸರು, ಕ್ರಮ ಸಂಖ್ಯೆ, ಹಳೆಯ ವೋಟರ್ ಐಡಿ ಸಂಖ್ಯೆ ಸೇರಿದಂತೆ ಎಲ್ಲ ಮಾಹಿತಿ ಸಿಗುತ್ತದೆ. ಇದನ್ನ ಮೊಬೈಲ್ ನಲ್ಲಿ ಸೇವ್ ಮಾಡಿಕೊಳ್ಳಲು ಮೇಲೆ ಬಲಗಡೆ ಇರುವ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಪ್ರಿಂಟ್ ಆಪ್ಷನ್ ಕೊಟ್ಟು ಅಲ್ಲಿ ಸೇವ್ ಆಸ್ PDF ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ. ನಿಮ್ಮ ಮೊಬೈಲ್ ನಲ್ಲಿ PDF ಸೇವ್ ಆಗುತ್ತದೆ. ಇನ್ನು ನಿಮಗೆ ಭಾಗದ ಸಂಖ್ಯೆ ಗೊತ್ತಿಲ್ಲದಿದ್ದಾಗ ಯಾವ ರೀತಿ 2002ರ ಮತದಾರರ ಪಟ್ಟಿಯನ್ನ ಡೌನ್ಲೋಡ್ ಮಾಡಿಕೊಳ್ಳಬೇಕು ಎಂಬುದನ್ನ ಈಗ ತಿಳಿಯೋಣ. ಮೊದಲಿಗೆ ಹೋಮ್ ಪೇಜ್ ಗೆ ಬನ್ನಿ. ಎಡಭಾಗದಲ್ಲಿ ಕಾಣುವ 3 ಗೆರೆಗಳ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಎಲೆಕ್ಟ್ರಲ್ ರೋಲ್ 2002 ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಸರ್ಚ್ ಯುವರ್ ನೇಮ್ ಇನ್ 2002 ಎಲೆಕ್ಟ್ರಲ್ ರೋಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಪೇಜ್ ಓಪನ್ ಆಗುತ್ತೆ. ರಾಜ್ಯ ಕರ್ನಾಟಕ ಎಂದು ಸೆಲೆಕ್ಟ್ ಮಾಡಿ. ಜಿಲ್ಲೆ ಆಗಲೇ ಹೇಳಿದ ಹಾಗೆ ಹಳೆಯ ಜಿಲ್ಲೆಯನ್ನ ಸೆಲೆಕ್ಟ್ ಮಾಡಿ. ಇನ್ನು ವಿಧಾನಸಭಾ ಕ್ಷೇತ್ರ, ಇದು ಕೂಡ ಹಳೆಯ ವಿಧಾನಸಭಾ ಕ್ಷೇತ್ರವನ್ನೇ ಸೆಲೆಕ್ಟ್ ಮಾಡಿ. ನಂತರ ನಿಮಗೆ ಮತಗಟ್ಟೆ ಸಂಖ್ಯೆ ಗೊತ್ತಿಲ್ಲದಿದ್ರೂ ಕೂಡ ನೀವು 2002ರಲ್ಲಿ ಯಾವ ಊರಲ್ಲಿ ಯಾವ ಶಾಲೆಯಲ್ಲಿ ಮತ ಹಾಕಿದ್ದೀರಿ ಎಂಬುದನ್ನ ನೆನಪಿಟ್ಟುಕೊಳ್ಳಿ. ಅದರಂತೆ ಇಲ್ಲಿ ಹುಡುಕಿ. ಮೊದಲನೇ ಆಪ್ಷನ್ ಅಲ್ಲಿ ಕೇವಲ ಮತಗಟ್ಟೆ ಸಂಖ್ಯೆ ಮಾತ್ರ ತೋರಿಸುತ್ತಿತ್ತು. ಆದರೆ ಇಲ್ಲಿ ಮತಗಟ್ಟೆ ಸಂಖ್ಯೆಯ ಜೊತೆ ಶಾಲೆಯ ಹೆಸರು ಮತ್ತು ನಿಮ್ಮ ಊರಿನ ಹೆಸರು ತೋರಿಸುತ್ತಿದೆ. ಹಾಗಾಗಿ ಸರಿಯಾಗಿ ನೋಡಿ ಆಯ್ಕೆ ಮಾಡಿ. ಒಂದು ವೇಳೆ ಮತಗಟ್ಟೆ ಸಂಖ್ಯೆ ಹಾಕದಿದ್ದರೆ ಇಡೀ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನ ಹುಡುಕುವುದು ಕಷ್ಟ ಆಗಬಹುದು. ಇನ್ನು ಸರಿಯಾದ ಮತಗಟ್ಟೆ ಸಂಖ್ಯೆಯನ್ನ ಆಯ್ಕೆ ಮಾಡಿದ ನಂತರ ನಿಮ್ಮ ಹೆಸರು ಅಥವಾ ಸಂಬಂಧಿಯ ಹೆಸರನ್ನ ಎಂಟರ್ ಮಾಡಿ. ಕೊನೆಯಲ್ಲಿ ಕೆಳಗೆ ಕಾಣುವ ಕ್ಯಾಪ್ಚಾ ಕೋಡ್ ಅನ್ನ ಸರಿಯಾಗಿ ನಮೂದಿಸಿ ಸರ್ಚ್ ಬಟನ್ ಒತ್ತಿ. ಈಗ ನಿಮ್ಮ ಮತಗಟ್ಟೆಯಲ್ಲಿ ನೀವು ನೀಡಿರುವ ಹೆಸರಿನಲ್ಲಿರುವ ಎಲ್ಲ ಮತದಾರರ ಪಟ್ಟಿ ಕಾಣಿಸುತ್ತದೆ. ನಿಮ್ಮ ಅಥವಾ ನಿಮ್ಮ ಸಂಬಂಧಿಯ ಹೆಸರು, ಅವರ ತಂದೆಯ ಹೆಸರು ಹಾಗೂ ವಯಸ್ಸನ್ನ ತಾಳೆ ನೋಡಿ ನಿಮ್ಮ ಸರಿಯಾದ ವಿವರಗಳನ್ನ ಗುರುತಿಸಬಹುದು. ಇಲ್ಲಿ ನಿಮಗೆ ಭಾಗದ ಸಂಖ್ಯೆ, ಕ್ರಮ ಸಂಖ್ಯೆ ಮತ್ತು ಹಳೆಯ ವೋಟರ್ ಐಡಿ ಸಂಖ್ಯೆ ಎಲ್ಲವೂ ಕೂಡ ಒಂದೇ ಕಡೆ ಸಿಗುವುದರಿಂದ ಇದನ್ನ ಡೌನ್ಲೋಡ್ ಮಾಡುವ ಅಗತ್ಯವಿರುವುದಿಲ್ಲ. ನೇರವಾಗಿ ನೋಡಿ ಬರೆದುಕೊಳ್ಳಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಸುಲಭವಾಗಿ ಹಳೆಯ ವೋಟರ್ ಲಿಸ್ಟ್ ನಲ್ಲಿ ಹೆಸರು ಹುಡುಕಬಹುದು ಅಂತ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.